ಹಲೋ, ನಮಸ್ಕಾರ ಎಲ್ಲರಿಗೂ. ಮತ್ತು ತುಂಬ ದಿನ ಆದಮೇಲೆ ಒಂದು ಬುಕ್ಕಿನ ರಿವ್ಯೂ ಮಾಡೋಕ್ಕೆ ಬರ್ತಿದ್ದೀನಿ. ಅಂದರೆ ಎಷ್ಟು ಒಂದು 9 ತಿಂಗಳಾಗಿರ್ಬೋದು, ಒಂದು 8-9 ತಿಂಗಳಾಯಿತು. ಈ 8-9 ತಿಂಗಳ ಗ್ಯಾಪ್ ಆದಮೇಲೆ ಒಂದು ಬುಕ್ಕಿನ ರಿವ್ಯೂ ಕೊಡೋಕ್ಕೆ ಬರ್ತೀನಿ. ಯಾಕಂದರೆ ನನಗೆ ಎಷ್ಟೋ ಬುಕ್ಸ್ ಓದ್ತೀನಿ, ಇಲ್ಲ ಅಂತಲ್ಲ, ಬಟ್ ಆ ಬುಕ್ಸ್ ಓದಿದಾಗ ನನಗೆ ಆ ಕಂಟೆಂಟ್ನ ನನ್ನ ಮೇಲೆ ಅಪ್ಲೈ ಮಾಡಿಕೊಂಡು ಅದು ಯಾವ ಥರ ನನಗೆ ಎಫೆಕ್ಟ್ ಕೊಟ್ಟಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾನು ಒಂದು ಬುಕ್ಕಿನ ರಿವ್ಯೂ ಮಾಡಿ ಆ ಬುಕ್ಕನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇವಾಗ ಈ ವಿಡಿಯೋ ಮಾಡ್ತಿರೋದು ಬಾಡಿ ಮೈಂಡ್ ಬ್ಯಾಲೆನ್ಸಿಂಗ್ ನಾನು ಈ ಬುಕ್ಕಿನ ಮೇಲೆ ವಿಡಿಯೋ ಮಾಡೋಕ್ಕೆ ಹೊರಟಿರೋದು. ಈ ಬುಕ್ಕು ನನಗೆ ನನ್ನ ದೇಹದ ಜೊತೆ ಕನೆಕ್ಟ್ ಆಗೋದಕ್ಕೆ ಒಳ್ಳೆ ಹೆಲ್ಪ್ ಆಗಿದೆ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಏನಿಲ್ಲ, ನೀವು ನಿಮ್ಮ ದೇಹನ ಎಷ್ಟು ಪ್ರೀತಿಸ್ತೀರಾ ಅಂತ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಈ ಬುಕ್ಕು ಹೇಳೋದೇ ಅದೇ, ನೀವು ನಿಮ್ಮ ದೇಹನ ಎಷ್ಟು ಪ್ರೀತಿಸ್ತೀರಾ ಅಂತ ನಿಮ್ಗೆ ಗೊತ್ತೇ ಇಲ್ಲ. ನಿಮಗಂತಲ್ಲ, ಯಾರಿಗೇ ಆಗಿದ್ರೂ ನಾವು ನಮ್ಮ ದೇಹದ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಜಾಸ್ತಿ ನಾವು ನಮ್ಮ ದೇಹನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಲ್ಲ ಈಗಿನ ಕಾಲದಲ್ಲಿ ಅಂತೂ ನಮ್ಮ ದೇಹನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಅದ್ರ ಬೇಸಿಸ್ ಮೇಲೆ ಈ ಬುಕ್ನ ಬರೆದಿರೋದು. ಈ ಬುಕ್ನ ಬರೆದಿರೋದು ಓಶೋ ಅವರು ಮಾಡಿರೋ ಎಲ್ಲ ಕಂಟೆಂಟು, ವೀಡಿಯೋಸು ಅದೆಲ್ಲ ತೊಗೊಂಡು ಈ ಬುಕ್ನ ಬರೆದಿರೋದು. ಸೊ ಲೆಟ್ಸ್ ಸ್ಟಾರ್ಟ್. ನಮ್ಮ ದೇಹನ ಅರ್ಥ ಮಾಡ್ಕೊಳ್ಳೋಕ್ಕೆ ಓಶೋ ಅವರು ಇದರಲ್ಲಿ ಸಾಕಷ್ಟು ಟೆಕ್ನಿಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಫಸ್ಟ್ ಏನು ಹೇಳ್ತಾರೆ ಅಂದರೆ ಓಶೋ ಅವರು, ನಾವು ನಮ್ಮ ದೇಹದ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಫಸ್ಟ್ ನಾವು ಅದ್ರ ಜೊತೆ ಕನೆಕ್ಟ್ ಆಗಬೇಕು, ನಮ್ಮ ದೇಹದ ಜೊತೆ ನಾವು ಮಾತಾಡಬೇಕು. ಅಂದರೆ ನಮ್ಮ ದೇಹದ ಜೊತೆ ನಾವು ಅರ್ಥ ಮಾಡ್ಕೋಬೇಕು. ಈಗ ನೀವೇ ಹೇಳಿ, ನಿಮ್ಮ ಇಡೀ ದೇಹದೊಳಗೆ, ಅಂದರೆ ನಿಮ್ದು ಇಡೀ ದೇಹದ ಪಾರ್ಟಲ್ಲಿ ನಿಮ್ಗೆ ಎಷ್ಟು ಪಾರ್ಟ್ ನಿಮ್ಮದು ಸೆನ್ಸ್ ಮಾಡಿದ್ದೀರಾ? 100% ನಿಮ್ಮ ಬಾಡಿನ ನೀವು ಟಚ್ ಮಾಡಿದ್ದೀರಾ ಅಂತ ಹೇಳಿ ಇಲ್ಲ, ಯಾರೂ ಸಾಧ್ಯನೇ ಇಲ್ಲ. ಅದು ಯಾರು 100% ಇನ್ನೂವರೆಗೂ ಟಚ್ ಮಾಡಿರಲ್ಲ. ಲೈಕ್ ಇಡೀ ತಮ್ಮ ದೇಹ ತಮಗೆ ಗೊತ್ತಿರಲ್ಲ ಅದು ಅವ್ರ ದೇಹನೇ ಅಂತೇಳಿ. ಈಗ ನಿಮ್ಮ ತಲೆನ ಕಟ್ ಮಾಡಿ ಆ ತಲೆ ಸೈಡಿಗೆ ಇಟ್ಟು ಬರೀ ನಿಮ್ಮ ದೇಹನೇ ಒಂದು 3-4 ದೇಹದ ಜೊತೆ ನಿಮ್ಮ ದೇಹ ಒಯ್ದಿಟ್ರೆ ಇದು ನನ್ನ ದೇಹನ ಅಂತೇಳಿ ನೀವು ಗುರ್ಸೋಕ್ಕೂ ಆಗಲ್ಲ. ಅಷ್ಟು ನಾವು ನಮ್ಮ ದೇಹನ ಅರ್ತ್ಕೊಳ್ಳೋದೇನೆ ಅಷ್ಟು ದೂರವಾಗಿದ್ದೀವಿ. ಸೊ ಓಶೋ ಅವ್ರು ಏನು ಹೇಳ್ತಾರೆ, ಫಸ್ಟ್ ನಮ್ಮ ದೇಹನ ಅರ್ತ್ಕೋಬೇಕಂದ್ರೆ ನಾವು ನಮ್ಮ ದೇಹದ ಜೊತೆ ನಾವು ಮಾತಾಡ್ಬೇಕಂತ ಹೇಳ್ತಿದ್ದಾರೆ. ನಮ್ಮ ದೇಹದ ಜೊತೆ ನಾವು ಮಾತಾಡಿ ಆ್ಯಂಡ್ ಅದು ನಮಗೆ ಏನು ರಿಪ್ಲೈ ಕೊಡ್ತಲ್ಲ, ಎಷ್ಟೋ ಸತಿ ನಮ್ಮ ದೇಹ ನಮ್ಮ ಜೊತೆ ಮಾತಾಡ್ತಿರುತ್ತೆ, ಅದು ನಾವು ಕೇಳಿಸ್ಕೋಬೇಕು. ಅದು ಹೆಂಗೆ ಕೇಳಿಸ್ಕೋಬೇಕಂತೇಳಿ ಓಶೋ ಅವರು ಈ ಬುಕ್ಕಲ್ಲಿ ಹೇಳಿದ್ದಾರೆ. 11ನೇ ಶತಮಾನದಲ್ಲಿ ನಮ್ಮ ಬಸವಣ್ಣವ್ರು ಆಲ್ರೆಡಿ ಹೇಳ್ತಿದ್ದಾರೆ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ ಅಂಥೇಳಿ. ಇಂಥ ಒಳ್ಳೆ ವಚನ ಕೊಟ್ಟಿರೋ ನಮ್ಮ ಬಸವಣ್ಣವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಇಡೀ ದೇಹನೇ ನಮ್ಮದೊಂದು ಟೆಂಪಲ್ ಇದ್ದಂಗೆ. ಈ ಟೆಂಪಲ್ ಒಳಗಡೆ ಇರೋ ದೇವ್ರೇನಿದೆಯಲ್ಲ ಅದು ನಮ್ಮ ಆತ್ಮ. ಸೊ ನಾವು ನಮ್ಮ ದೇವ್ರನ್ನ ಪೂಜಿಸ್ಬೇಕಂದ್ರೆ ನಮ್ಮ ದೇಹನ ನಾವು ಫಸ್ಟ್ ನಾವು ನೀಟಾಗಿ ಗುಡಿಸಿ, ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ನಾವು ನಮ್ಮ ದೇಹನ ಅರ್ಥಕೊಂಡಾಗಲೇ ನಾವು ನಮ್ಮ ದೇವ್ರನ್ನ ಪೂಜಿಸೋಕ್ಕೆ ಸಾಧ್ಯ ಅಂತೇಳಿ ಹೇಳಿದ್ದಾರೆ. ಸೇಮ್ ಓಶೋ ಕೂಡ ಹೇಳೋದು, ನಾವು ನಮ್ಮ ದೇಹನ ನಾವು ಎಷ್ಟು ಪ್ರೀತಿಸ್ತೀವೋ ಅಷ್ಟು ನಮಗೆ ನಮ್ಮ ದೇಹ ನಮ್ಗೆ ಪ್ರೀತಿಸುತ್ತೆ ಅಂತ ಹೇಳಿ. ಆ್ಯಂಡ್ ಯಾವಾಗಲೂ ನಮ್ಮ ದೇಹ ನಮ್ಗೆ ಪ್ರೀತಿಸಿದೆ, ಬಟ್ ನಾವು ನಮ್ಮ ದೇಹಕ್ಕೆ ಎಷ್ಟು ಪ್ರೀತಿಸ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಗೆ ಕ್ವಶನ್ ಬರ್ಬೋದು, ನಮ್ಮ ದೇಹ ಏನು ನಮಗೆ ಪ್ರೀತಿಸುತ್ತೆ ಅಂತೇಳಿ. ನಾನು ನಿಮ್ಗೊಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ. ನೀವು ಉಸಿರಾಡ್ತಿರ್ತೀರಲ್ಲ, ಉಸಿರಾಡೋ ಗಾಳಿ ಆ ಕೆಲಸ ನಿಮ್ದಲ್ಲ, ನಿಮ್ಮ ದೇಹ ಮಾಡ್ತಿರೋದು. ಆ್ಯಂಡ್ ನೀವು ಏನೇ ತಿಂದರೂ ಕೂಡ ಅದು ಬ್ಲಡ್ಡಾಗಿ ಕನ್ವರ್ಟ್ ಆಗುತ್ತೆ. ಆ ಬ್ಲಡ್ಡಾಗಿ ಕನ್ವರ್ಟ್ ಆಗೋದು ಕೆಲಸ ಮಾಡ್ತಿರೋದು ದೇಹನೇ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಇದೆಲ್ಲ. ಆ್ಯಂಡ್ ಹಾರ್ಟ್ ಬೀಟ್ ಆಗ್ತಿರೋದು ಅದು ನಮ್ಮ ಕೈಯಲ್ಲಿಲ್ಲ, ಅದು ಹಾರ್ಟ್ ತಾನಾಗೆ ಬೀಟ್ ಆಗ್ತಿರೋದು. ಇದೆಲ್ಲ ನಮ್ಮ ದೇಹ ಮಾಡುವಾಗ ನಾವು ನಮ್ಮ ದೇಹಕ್ಕೆ ಏನು ಮಾಡ್ತಿದ್ದೀವಿ ಅಂತ ಒಂದು ಪ್ರಶ್ನೆ ಹಾಕೋಬೇಕಾಗುತ್ತೆ ಇಲ್ಲಿ. ಆವಾಗ ನಮ್ಮ ದೇಹಕ್ಕೆ ನಾವು ಏನಾಗುತ್ತೆ, ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಈ ಥರ ಎಲ್ಲ ಪ್ರಶ್ನೆಗಳು ಬಂದಾಗ ಓಶೋ ಅವರು ಈ ಬುಕ್ಕಲ್ಲಿ ನಮ್ಗೆ ಉತ್ತರ ಕೊಟ್ಟಿರೋದೇನೆಂದರೆ, ನಮ್ಮ ದೇಹನ ನಾವು ಜಾಸ್ತಿ ಏನೂ ಕೊಡೋದು ಬೇಡ. ನಮ್ಮ ದೇಹನ ಹೆಂಗೆ ಮಾಡ್ಬೇಕಂದ್ರೆ ಅದು ಏನು ಬಯಸುತ್ತೋ ಅದನ್ನು ಕೊಟ್ಬಿಡ್ಬೇಕು. ಈಗ ನಮಗೆ ನಿದ್ದೆ ಬಂದಿರುತ್ತೆ ಅಂತ ನಮ್ಗೆ ಅನ್ಸಿದ್ರೆ ಅದು ನಿದ್ದೆ ಬಂದಾಗ ನಿದ್ದೆ ಮಾಡಬೇಕು. ನಮ್ಮ ದೇಹಕ್ಕೆ ಅವಾಗ ಸುಸ್ತಾಗಿರುತ್ತೆ, ಅವಾಗ ನಿದ್ದೆ ಬಂದಿರುತ್ತೆ, ನಿದ್ದೆ ಕೊಡ್ಬೇಕು ನಾವು. ಹಂಗಂತೇಳಿ ನಾವು ನಿದ್ದೆ ಮಾಡ್ಬೇಕಂತೇಳಿ ಪೂರ್ತಿ ನೈಟು ಮಲ್ಗಂಗಿರಲ್ಲ. ಈಗ ನಮಗೆ ನಿದ್ದೆ ಬಂದಾಗ ಆ ದೇಹಕ್ಕೆ ಆಯಾಸ ಆದಾಗ ನಿದ್ದೆ ಕೊಡ್ತೀವಿ. ಅದೇ ಥರ ದೇಹಕ್ಕೆ ಆಯಾಸ ಮುಗಿದ್ಮೇಲೆ ನಾವು ನಿದ್ದೆಯಿಂದ ಎದ್ದಿರ್ತೀವಿ, ಬಟ್ ನಾವೇನು ಮಾಡ್ತೀವಿ, ಇಲ್ಲ ಈ ಟೈಮಿಗೆ ನಾವು ಹೇಳ್ಬೇಕಂತೇಳಿ ಫಿಕ್ಸ್ ಆಗಿರ್ತೀವಿ, ಅದೇ ಟೈಮಿಗೆ ನಾವು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಥರ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಅನ್ಬ್ಯಾಲೆನ್ಸ್ ಆಗುತ್ತೆ ಕಂಪ್ಲೀಟಾಗಿ. ಸೊ ನಾವು ನಮ್ಮ ದೇಹದ ಪ್ರಕಾರವಾಗಿ ಏನೂ ನಡ್ಕೊತಿಲ್ಲ, ಎಲ್ಲ ನಾವು ಒಂದು ಟೈಮ್ ಪ್ರಕಾರ ಹೋಗ್ತಿರ್ತೀವಿ. ಈ ಟೈಮಲ್ಲಿ ಇದು ಮಾಡಬೇಕು, ಈ ಟೈಮಲ್ಲಿ. ಬಟ್ ನಮ್ಮ ದೇಹ ಆ ಥರ ಅಲ್ಲ, ಅದು ತನ್ಗೆ ಹೆಂಗೆ ಬೇಕೋ ಆ ಥರ ತನ್ನ ಒಳಗಡೆ ಒಂದು ಫಂಕ್ಷನ್ ನಡೀತಿರುತ್ತೆ. ಅದ್ರ ತಕ್ಕಂಗೆ ಅದು ನಮಗೆ ರೆಸ್ಪಾಂಡ್ ಮಾಡ್ತಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ದೇಹನ ಕರೆಕ್ಟಾಗಿ ನೋಡ್ಕೋಬೇಕು ಅಂತೇಳಿ ಓಶೋ ಅವ್ರು ಹೇಳಿದ್ದಾರೆ. ಇದೇ ಥರ ಈ ಬುಕ್ಕಲ್ಲಿ ಎಷ್ಟೋ ಕ್ವಶನ್ಸಿಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟೋ ಜನ ಕೇಳ್ತಿರ್ತಾರೆ, ಈಗ ಸ್ಟ್ರೆಸ್ ಜಾಸ್ತಿ ಆದರೆ ಏನು ಮಾಡಬೇಕು, ಈಗ ನಮ್ಮ ದೇಹದ ಜೊತೆ ನನ್ನ ದೇಹದೊಳಗೆ ನಾನು ಇಲ್ಲ ಅಂತ ಅನ್ಸುತ್ತೆ. ಆ ಥರ ಕ್ವಶನ್ಸ್ ಎಲ್ಲ ಈ ಬುಕ್ಕಲ್ಲಿದ್ದಾವೆ.
ಆ್ಯಂಡ್ ನಿದ್ದೆ ಕರೆಕ್ಟಾಗಿ ಆಗ್ತಿಲ್ಲ. ಎಷ್ಟು ಜನರಿಗೆ ನಿದ್ದೆ ಮಾಡುವಾಗ ನಿದ್ದೆ ಸ್ಲೀಪ್ ಸೈಕಲಲ್ಲಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ, ಮದ್ದೆಲ್ಲ ಹೇಳೋದೆಲ್ಲ ಮಾಡ್ತಿರ್ತಾರೆ, ಕಂಪ್ಲೀಟ್ ನಿದ್ದೆ ಆಗ್ತಿರಲ್ಲ. ಈ ಥರ ಎಲ್ಲ ಕ್ವಶನ್ಸಿಗೂ ಈ ಬುಕ್ಕಲ್ಲಿ ಆನ್ಸರ್ ಇದೆ. ಆ್ಯಂಡ್ ನಾನು ಹೇಳಿದ್ರೆ ನಿಮಗೆ ಈ ಬುಕ್ ಓದೋ ಇಂಟ್ರೆಸ್ಟ್ ಬರಲ್ಲ. ಸೊ ಅದಕ್ಕೆ ನೀವಾಗೇ ಹೋಗಿ ಈ ಬುಕ್ನ ಟ್ರೈ ಮಾಡಿ ಓದೋಕ್ಕೆ. ನಿಜವಾಗ್ಲೂ ಒಳ್ಳೆ ಬುಕ್ಕು. ಈ ಬುಕ್ನ ನಿಮ್ಗೆ ಓದಿದ್ರೆ ಅಷ್ಟೇ ನಿಮ್ಮ ದೇಹದ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಅದಂತೂ ನಾನು 100% ಅಶ್ಯೂರ್ ಮಾಡ್ಬೋದು. ಈ ಬುಕ್ನ ನಾನು ಸ್ಟಾರ್ಟ್ ಮಾಡುವಾಗ ನಾನು ನಿಜ ಹೇಳ್ತಿದ್ದೀನಿ, ನನ್ನ ದೇಹದ ಮೇಲೆ ನನಗೆ ಅಷ್ಟೊಂದು ಅರಿವು ಇರಲಿಲ್ಲ. ಆ್ಯಂಡ್ ಈ ಬುಕ್ ನಾನು ಕಂಪ್ಲೀಟ್ ಮಾಡೋಷ್ಟರೊಳಗಡೆ ನನ್ನ ದೇಹ ನಾನು ಎಷ್ಟು ಪ್ರೀತಿಸ್ತೀನಿ ಅಂತೇಳಿ ನನಗೆ ಗೊತ್ತಿದೆ ಇವಾಗ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಆ ಒಂದು ಜೋಶ್ ಮೇಲೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಆ್ಯಂಡ್ ನಿಮ್ಗೆ ಗೊತ್ತಾ, ನಿಮ್ಮ ದೇಹದಲ್ಲಿ ಯಾವುದೇ ಪಾರ್ಟಲ್ಲಿ ಏನೇ ಪೇನ್ ಆದರೂ ಕೂಡ ನೀವಾಗೆ ಅದನ್ನು ಹೀಲ್ ಮಾಡ್ಬೋದು. ಅದು ಹೆಂಗಂತ ನಿಮ್ಗೆ ಅನಿಸುತ್ತೋ ಇದೇ ನೀವು ಹಿಂಗೆ ಹೇಳ್ತೇನೆ ಅಂತೇಳಿ. ಬಟ್ ಈ ಬುಕ್ಕಲ್ಲಿ ಓಶೋ ಅವ್ರು ಹೇಳಿರೋದು ನಾನು ನಿಜವಾಗ್ಲೂ ನನಗೆ ಆ ಥರ ಪೇನ್ ಆದಾಗಲೂ ನಾನು ಟ್ರೈ ಮಾಡಿ ನೋಡಿದ್ದೀನಿ. ಹೆಂಗಂದರೆ ನಮ್ಮ ದೇಹನ ನಾವು ಅರ್ಥಕೊಂಡಿರ್ತೀವಿ ಫಸ್ಟ್ ಆಫ್ ಆಲ್. ಇವಾಗ ಈ ಬುಕ್ಕಲ್ಲಿ ನಾನು ಓದೋಷ್ಟೊಳಗಡೆ ನಾನು ನನ್ನ ದೇಹನ ಅರ್ಥ ಮಾಡ್ಕೊಂಡಿದ್ದೆ. ಸೊ ಆ ಅರ್ಥ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ನಾವು ನಮ್ಮ ದೇಹದಲ್ಲಿ ಎಲ್ಲೇ ಏನೇ ಪೇನ್ ಆಗ್ತಿದ್ರು ಕೂಡ ಅಲ್ಲಿ ಜಸ್ಟು ಕೈ ಹಿಡಿದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗು, ಎಲ್ಲ ಕಾಮಾಗು, ಏನೇ ಇಲ್ಲ, ಏನೂ ಆಗಿಲ್ಲ, ಆರಾಮಾಗಿ ಕೂಲು ಕಾಮಾಗಿರು ಅಂತೇಳಿ ನಾವು ಆ ಪಾರ್ಟಿಗೆ ಹೇಳಿದ್ರೆ ಸಾಕು. ಜಸ್ಟು ನಮ್ಮ ದೇಹ ಅಷ್ಟು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಅಷ್ಟು ಪ್ರೀತಿಸುತ್ತೆ. ಬಟ್ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗಿರೋದು. ಆ್ಯಂಡ್ ಆ ರೆಸ್ಪಾಂಡ್ ಕೂಡ ನಾವು ಮಾಡುವಷ್ಟು ಪೇಷನ್ಸ್ ಇಲ್ಲದೆ ಹೋಗ್ತಿದ್ದೀವಿ ಇತ್ತೀಚೆಗೆ. ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಲ್ಲರೂ ಅದೇ ಮಾಡ್ತಿರೋದು. ಅದರಿಂದಾಗಿನೇ ಎಲ್ಲ ಬರೀ ಸಣ್ಣ ಈ ಶುಗರ್ ಮದ್ದು ಮಾಡಿ ಎಲ್ಲ ಬರ್ತಿರೋದೇನಕ್ಕೆ, ಸ್ಟ್ರೆಸ್ಸು ಅದೆಲ್ಲ ಜಾಸ್ತಿ ಆಗಿದ್ದಕ್ಕೆ. ಸೊ ಸ್ಟ್ರೆಸ್ನು ಎಲ್ಲ ಯಾವ ಥರ ಕಡಿಮೆ ಮಾಡ್ಬೋದು ಅಂತಲೂ ಈ ಬುಕ್ಕಲ್ಲಿ ನೀಟಾಗಿ ಹೇಳಿದ್ದಾರೆ. ಆ್ಯಂಡ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು, ನಮ್ಮ ದೇಹಕ್ಕೆ ಮೇನ್ಲಿ ಬೇಕಾಗಿರೋದು ಮೆಡಿಟೇಷನ್ ಅನ್ನೋದು ಒಂದು ಮೇನ್ ಪವರು. ಆ ಮೆಡಿಟೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಈ ಬುಕ್ಕಲ್ಲಿ ಓಶೋ ಅವರು ನೀಟಾಗಿ ಹೇಳಿದ್ದಾರೆ. ಇವಾಗ ಮೆಡಿಟೇಷನ್ ಅಂದ ತಕ್ಷಣ ಎಲ್ಲರಿಗೂ ಒಂದೇ ನೆನಪಾಗುತ್ತೆ, ಸೀದಾ ಕರೆಕ್ಟಾಗಿ ಕೂತ್ಕೊಂಡು ಬುದ್ಧನ ಥರ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ಳು, ಇದೇ ಮೆಡಿಟೇಷನ್ ಅಂತೇಳಿ. ನಾವು ಎಲ್ಲರೂ ತಪ್ಪು ತಿಳ್ಕೊಂಡಿರೋದೇ ಇದೆ ಅಂಥೇಳಿ ಮೇನ್ ಓಶೋ ಅವರು ಇದರಲ್ಲಿ ಹೇಳಿದ್ದಾರೆ. ಮೆಡಿಟೇಷನ್ ಅಂದರೆ ಎಲ್ಲ ಥರದ್ದು ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಆ ಕೆಲಸದೊಳಗಡೆ ನಾವು ಪೂರ್ತಿ ಅದರೊಳಗಡೆ ಹೋದ್ವಿ ಅಂದರೆ ಅದೇ ನಮ್ಗೊಂದು ದೊಡ್ಡ ಮೆಡಿಟೇಷನ್ ಆಗುತ್ತೆ. ಈಗ ನಾವು ಒಂದು ಪೇಂಟಿಂಗ್ ಮಾಡ್ತಿದ್ರೆ ಆ ಪೇಂಟಿಂಗ್ ಒಳಗಡೆ ಮುಳುಗಬೇಕು. ಆ ಮುಳುಗೋದು ಏನಿದೆಯಲ್ಲ ಅದನ್ನ ಮೆಡಿಟೇಷನ್ ಅಂತ ಹೇಳ್ತಾರೆ. ಒಂದು ರನ್ನಿಂಗ್ ರನ್ನಿಂಗ್ ಹೋಗ್ತಿದ್ರೆ ನಾವು ಓಡ್ತಿರೋದು ಅದ್ರ ಬಗ್ಗೆ ಯೋಚನೆ ಇರಬೇಕು ಹೊರತು ನಾವು ಯಾವ ಡೆಸ್ಟಿನೇಷನ್ ತನಕ ಹೊರಟಿದ್ದೀವಿ ಮತ್ತೆ ಅಲ್ಲಿಂದ ಬರಬೇಕು ಅದೆಲ್ಲ ಯೋಚನೆ ಮಾಡೋದಿರಲ್ಲ. ಜಸ್ಟ್ ಒಂದು ಓಡ್ತಿದ್ದೀವಿ ಅಂದರೆ ಆ ಓಡೋದ್ರ ಬಗ್ಗೆನೇ ಇರಬೇಕು ತಲೆಯಲ್ಲಿ. ಇದು ಒಂದು ಮೆಡಿಟೇಷನ್ ಅಂತ ಹೇಳ್ತಾರೆ. ಸೊ ನಾವು ಮಾಡೋ ಪ್ರತಿಯೊಂದು ಕಾರ್ಯದಲ್ಲೂ ನಮ್ಗೊಂದು ಮೆಡಿಟೇಷನ್ ಅಂತ ಇರುತ್ತೆ. ಬಟ್ ಅದರಲ್ಲಿ ನಾವು ಏನಂದರೆ ಪ್ರೆಸೆಂಟಲ್ಲಿ ಇರ್ಬೇಕು. ನಾವು ಪ್ರೆಸೆಂಟಲ್ಲಿ ಬಿಟ್ಕೊಂಡು ನಾವು ಮಾಡೋ ಕಾರ್ಯದೊಳಗಡೆ ಅಲ್ಲಿ ಇದು ಬಿಟ್ಟು ಎಲ್ಲೋ ಪಾಸ್ಟ್ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಕೂತಾಗ ಅದು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿಬಿಡುತ್ತಲ್ಲ. ಅದೇ ಒಂದು ಸಿಂಪಲ್ ಮೆಡಿಟೇಷನ್ದು ಒಂದು ಟೆಕ್ನಿಕ್ ಅಂತೇಳಿ ಓಶೋ ಅವರು ಇದರಲ್ಲಿ ಹೇಳಿದ್ದಾರೆ. ಆ್ಯಂಡ್ ಈ ಬುಕ್ಕಲ್ಲಿ ದೇಹದ ಬಗ್ಗೆ ಹೇಳ್ತಾ ಓಶೋ ಅವರು ಎಷ್ಟೋ ಥರದ್ದು ಚಿಕ್ಕ ಜೋಕ್ಸ್ ಎಲ್ಲ ಕ್ರ್ಯಾಕ್ ಮಾಡಿದ್ದಾರೆ. ಆ ಜೋಕ್ಸ್ ಎಲ್ಲ ಏನಕ್ಕೆ ಅಂತಂದರೆ ನಾವು ಆ ಬುಕ್ ಓದುವಾಗ ಎಷ್ಟು ಕಾನ್ಷಿಯಸ್ ಆಗಿ ಬುಕ್ ಓದ್ತಿದ್ದೀವಿ ಅಂತೇಳಿ. ಆ ಕಾನ್ಷಿಯಸ್ನೆಸ್ ಅನ್ನೋದೇನಿದೆಯಲ್ಲ ಅದೇ ನಮ್ಮ ಮೇನ್ ಇನ್ನರ್ ಸೋಲ್ ಬಗ್ಗೆ ಹೇಳುತ್ತೆ. ಈಗ ನಾವು ಆ ಕಾನ್ಷಿಯಸ್ಸಲ್ಲಿ ಆ ಬುಕ್ ಓದ್ತಿದ್ರೆ ನಮ್ಗೆ ಆ ಜೋಕ್ಸ್ ಓದುವಾಗ ನಗು ಬಂದೇ ಬರುತ್ತೆ. ಆ್ಯಂಡ್ ನಾವೇನಾದ್ರು ನಕ್ಕೊಂತ ಆ ಬುಕ್ ಓದ್ತಿದ್ರೆ ಅವಾಗ ತಿಳ್ಕೊಬೇಕು ನಾವು ಕರೆಕ್ಟಾಗಿ ಬುಕ್ ಓದ್ತಿದ್ದೀವಿ ಇದು ಅಂತೇಳಿ. ಇಲ್ಲ ಅಂದರೆ ಸುಮ್ಮನೆ ಬುಕ್ ಓದ್ಬೇಕಂತೇಳಿ ಓದ್ಕೊಂತ ಹೋದರೆ ಅವಾಗ ನಮ್ಗೆ ಅದು ಏನು ಫೀಲ್ ಆಗಲ್ಲ. ಆ ಕಾನ್ಷಿಯಸ್ನೆಸ್ ಅಂತ ಇದ್ದಾಗಲೇ ನಮ್ಗೆ ಏನೇ ಒಂದು ಫೀಲ್ ಆಗ್ತಿರುತ್ತೆ ಅಂತ ಈ ಬುಕ್ಕಲ್ಲಿ ಓಶೋ ಅವ್ರು ಹೇಳಿದ್ದಾರೆ. ಆ್ಯಂಡ್ ಈ ವಿಡಿಯೋನ ನೀವು ಎಲ್ಲರೂ ನೋಡ್ತಿರೋರು ನೀವಾಗಿ ಹೇಳಿ, ನೀವು ನಿಮ್ಮ ದೇಹನ ಗ್ರಾಂಟೆಡಾಗಿ ತೊಗೊಂಡಿದ್ದೀರೋ ಇಲ್ವೋ ಅಂಥೇಳಿ. ಯಾಕಂದರೆ ಪ್ರತಿಯೊಬ್ಬರು 100% ಜನನು ತಮ್ಮ ದೇಹನ ಯಾವಾಗಲೂ ಗ್ರಾಂಟೆಡಾಗಿ ತೊಗೊಂಡಿರ್ತಾರೆ. ಆ ಗ್ರಾಂಟೆಡಾಗಿ ತೊಗೊಂಡಿರೋದಕ್ಕಾಗಿ ಏನಾಗುತ್ತೆ, ತಮ್ಮ ದೇಹದ ಮೇಲೆ ಅವ್ರಿಗೆ ಅದ್ರ ಬೆಲೆ ಗೊತ್ತಿರಲ್ಲ ಆ್ಯಂಡ್ ಅದರ ಅರಿವು ಇರಲ್ಲ. ಆ್ಯಂಡ್ ಜನಕ್ಕಂತೂ ನಾರ್ಮಲಿ ಎಲ್ಲ ಗೊತ್ತಿರುತ್ತೆ, ಯಾವುದನ್ನ ಏನು ಗ್ರಾಂಟೆಡಾಗಿ ತೊಗೊಳ್ತಿರ್ತೀವಿ ಅದ್ರದ್ದು ವ್ಯಾಲ್ಯೂ ಇರಲ್ಲ ಅಂತೇಳಿ. ಆ್ಯಂಡ್ ಒಂದು ಸರ್ತಿ ಅದು ನಮ್ಮ ಕಡೆಯಿಂದ ದೂರ ಹೋದಾಗಲೇ ಅದ್ರದ್ದು ಒಂದು ವ್ಯಾಲ್ಯೂ ಅಂತ ಬರುತ್ತೆ. ಇವಾಗ ನಿಮ್ಗೆ ಏನಾದರೂ ಈಗ ನನಗೆ ಈ ಬಟ್ಟಿಗೆ ಏನಾದ್ರು ನೋವಾದಾಗ ಅಷ್ಟೇ ಈ ಬಟ್ಟಿನ ವ್ಯಾಲ್ಯೂ ನನಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಈ ಬಟ್ಟು ನನ್ನ ದೇಹದೊಳಗೆ ಐತಂತ ನಮ್ಗೆ ಅದು ಫೀಲ್ ಇರಲ್ಲ. ಸೊ ಅದನ್ನೇ ಓಶೋ ಅವ್ರು ಹೇಳೋದು, ಯಾವಾಗಲೂ ನಮ್ಮ ದೇಹದ ಒಂದು ಕಾಲಿಂದು ಬಟ್ ಹಿಡ್ಕೊಂಡು ತಲೆ ಕೂದಲುವರೆಗೂ ನಮ್ಗೆ ಅದ್ರ ಬಗ್ಗೆ ಕಾನ್ಷಿಯಸ್ನೆಸ್ ಇರಬೇಕು. ಅದು ಏನಾಗ್ತಿರುತ್ತೆ, ಏನೇನು ಚೇಂಜಸ್ ಆಗ್ತೈತೆ ಬಾಡಿ. ನೀವು ಹೊರಗಡೆ ಚೇಂಜಸ್ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಒಳಗಡೆ ಆಗೋ ಚೇಂಜಸ್ ಕೂಡ ನಿಮ್ಗೆ ಕಣ್ಣಿಗೆ ಕಾಣಿಸೋದು ಅಂತೇಳಿ ಓಶೋ ಅವರು ಈ ಬುಕ್ಕಲ್ಲಿ ನೀಟಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ಗ್ರಾಂಟೆಡಾಗಿ ತೊಗೋಬೇಡಿ ಯಾವುದನ್ನೇ ಆಗಲಿ. ನಿಮ್ಮ ದೇಹನ ಫಸ್ಟ್ ಆಫ್ ಆಲ್ ಹೆಲ್ತ್ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಲೈಫಲ್ಲಿ ಸಾಧಿಸ್ಬೋದು ಅಂತ ಹೇಳ್ತೀವಿ. ಆ ಹೆಲ್ತ್ ಚೆನ್ನಾಗಿ ಇರಬೇಕಂತಂದರೆ ನಾವು ನಮ್ಮ ದೇಹನ ಅರ್ಥ ಮಾಡ್ಕೋಬೇಕು. ಹೆಲ್ತ್ ಅಂದರೆ ನಮ್ಮ ದೇಹನೇ ನಮ್ಮ ಹೆಲ್ತು. ಇದೇ ಒಂದು ನಮ್ಮದು ದೇವರಿದ್ದಂಗೆ. ಈ ದೇವರನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲ ದೇವರುಗಳು ನಮಗೆ ಚೆನ್ನಾಗಿ ಇಟ್ಟೇ ಇಡ್ತಾರೆ ಅಂತ ಹೇಳಿ ಓಶೋ ಅವರು ಈ ಬುಕ್ಕಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ.
ಈ ಬುಕ್ಕು ಓದ್ತಾ ನನಗೆ ಒಂದು ಕೋಟ್ ತಲೆಗೆ ಬಂತು ಯಾವಾಗಲೂ, ಲವ್ ಯುವರ್ ಬಾಡಿ ದ ವೇ ದ ಬಾಡಿ ಲವ್ಸ್ ಯು ಅಂತೇಳಿ. ಅಂದರೆ ನೀವು ಜಾಸ್ತಿ ಏನು ಮಾಡೋದು ಬೇಡ, ನಿಮ್ಮ ದೇಹ ನೀವು ಎಷ್ಟು ಪ್ರೀತಿಸ್ಬೇಕಂದ್ರೆ ಎಷ್ಟು ನಿಮ್ಮ ದೇಹ ನಿಮಗೆ ಪ್ರೀತಿಸುತ್ತೋ ಅಷ್ಟು ಪ್ರೀತಿಸಿ ಅಂತೇಳಿ. ಆ್ಯಂಡ್ ಇದು ಎಲ್ಲರ ಕೈಲೇ ಸಾಧ್ಯ ಆಗದೇ ಇರುವಂಥದ್ದು ಏನಿಲ್ಲ. ಈಗ ಎಷ್ಟೋ ಜನ ಮಹಾನ್ ಸಂತರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಅವರು ಸಾಯೋದು ನಾವು ಅನ್ಕೊಂತಿರ್ತೀವಿ ಇವರೇ ನಿಂಗೆ ಹೇಳ್ತಾರೆ ಹುಚ್ಚಿರ್ತಾರೆ ಅಂತೇಳಿ. ಅವ್ರು ಸಾಯೋದು ಅವ್ರಿಗೆ ಒಂದು 6 ತಿಂಗಳು ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಚಿಕ್ಕದಾಗಿ ಎಷ್ಟೋ ದೊಡ್ಡ ಸಂತರು ಬುದ್ಧನೇ ಆಗಿರ್ಬೋದು, ಈ ಸಂತರುಗಳು ಸಂತ ಅಂತ ಹೇಳೋಕ್ಕಾಗಲ್ಲ ನಾನು ಎಕ್ಸಾಕ್ಟಾಗಿ, ಒಂದು ತಮ್ಮ ದೇಹನ ಅರ್ಥ ಮಾಡ್ಕೊಂಡಿರೋ ಒಂದಿಷ್ಟು ಮನುಷ್ಯರು ಏನಿರ್ತಾರಲ್ಲ ಅವರು ತಮ್ಗೆ ಗೊತ್ತಿರುತ್ತೆ ಯಾವ್ಯಾವ ದೇಹದ ಪಾರ್ಟು ಯಾವ ಟೈಮಿಗೆ ಟೈಮ್ ಕಂಪ್ಲೀಟ್ ಆಗ್ತೈತೆ ಅದರದ್ದು. ಆ್ಯಂಡ್ ಅದು ಸಾಯ್ಕೊಂತ ಬಂದಂಗೆ ಅವ್ರಿಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತು ನನ್ನ ಜೀವನ ಇಲ್ಲಿಗೆ ಮುಗಿಯೋದಕ್ಕೆ ಸ್ಟಾರ್ಟ್ ಆಗೈತೆ, ಇನ್ನು ಇಷ್ಟು ದಿನ ಅಷ್ಟೇ ನನಗೆ ಐತೆ ಅಂತೇಳಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವು ಕೂಡ ನಮ್ಮ ದೇಹನ ಅರ್ಥ ಮಾಡ್ಕೋಬೋದು, ಅಷ್ಟು ಈಸಿ ಏನಿಲ್ಲ. ನಮ್ಮ ದೇಹದ ಜೊತೆ ನಾವು ಕನೆಕ್ಟ್ ಆಗಿರಬೇಕು, ನಮ್ಮ ದೇಹದ ಮಾತನ್ನು ನಾವು ಕೇಳಬೇಕು. ಆ್ಯಂಡ್ ಅದಕ್ಕೆ ಏನು ಬೇಕು ಅನಿಸುತ್ತಲ್ಲ ಅವಾಗ ನಾವು ಅದನ್ನು ಕೊಡಬೇಕು. ಈಗ ಒಂದು ಚಿಕ್ಕ ಮಗುವನ್ನು ನೋಡಿ, ಚಿಕ್ಕ ಮಗು ಹೆಂಗಂದರೆ ಅದು ಯಾವಾಗಲೂ ತನ್ನ ಖುಷಿಯಲ್ಲಿ ತಾನಿರುತ್ತೆ. ನಾವು ಅದನ್ನು ಯಾವುದೇ ಥರದ್ದು ರೆಸ್ಟ್ರಿಕ್ಷನ್ ಇರಲ್ಲ ಅದ್ರ ಲೈಫಲ್ಲಿ. ಇವಾಗ ಅದಕ್ಕೆ ನಗಬೇಕನ್ನಿಸ್ತಾ ನಗುತ್ತೆ, ಅಳ್ಬೇಕನ್ನಿಸ್ತಾ ಅಳ್ತಿರುತ್ತೆ. ಅದು ಅಳುವಾಗ ಅಳೋದಷ್ಟೇ ಅದು ಅವನಿಗೆ ಆ ಮಗು ಗೊತ್ತಿರುತ್ತೆ. ನಗಬೇಕಂದ್ರೆ ಫುಲ್ ಮನಸ್ಫೂರ್ತಿಯಾಗಿ ಇಡೀ ದೇಹನೇ ಅದ್ರದ್ದು ನಗ್ತಿರುತ್ತೆ, ಆ ಬರೀ ತನ್ನ ಬಾಯಿಯೊಳಗೆ ಅಷ್ಟೇ ನಗು ಇರಲ್ಲ. ಬಟ್ ನಾವು ಬೆಳೀತಾ ಏನು ಮಾಡ್ತೀವಿ, ನಮ್ಮ ನಗು ಎಲ್ಲಿಗೆ ಬರುತ್ತೆ ಅಂದರೆ ಸುಮ್ಮನೆ ಒಂದು 4 ಜನರ ಮುಂದೆ ಹಲ್ಲು ಬಿಟ್ಟು ನಗಕ್ಕೆ ಕೂಡ ನಾವು ಹಿಂದೆ ಮುಂದೆ ಯೋಚನೆ ಮಾಡೋ ಲೆವೆಲಿಗೆ ಬಂದು ನಿಂತೈತೆ. ಸೊ ಅದಕ್ಕೆ ಏನು ಹೇಳೋದಂದರೆ ಓಶೋ ಅವರು, ದೇಹ ಏನು ಪಡುತ್ತಲ್ಲ ಆ ನೋವಾಯಿತು ಖುಷಿ ಆಯಿತು ಪೂರ್ತಿ ದೇಹ ಅನುಭವಿಸ್ಬೇಕು, ಆವಾಗಲೇ ನಿಮಗೆ ನಿಮ್ಮ ದೇಹದ ಅರಿವಾಗುತ್ತೆ ಅಂತೇಳಿ ಓಶೋ ಅವರು ಈ ಬುಕ್ಕಲ್ಲಿ ಹೇಳಿದ್ದಾರೆ. ನಾನು ಈ ಬುಕ್ಕಲ್ಲಿ ಎಷ್ಟೋ ಥರದ ಪ್ರಶ್ನೆಗಳೆಲ್ಲ ಕೇಳಿದ್ದಾರೆ ಜನ, ಆ್ಯಂಡ್ ಅದಕ್ಕೆ ಈ ಓಶೋ ಅವರು ರಿಪ್ಲೈ ಕೊಡೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ಅದರಲ್ಲಿ ನಾನು ಬರೀ 2 ಕ್ವಶನ್ಗಷ್ಟು ನಾನು ನಿಮ್ಮ ಕ್ವಶನ್ ಹೇಳಿ ಅದ್ರದ್ದು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಎಲ್ಲ ಹೇಳಿದ್ರೆ ಯಾರು ಈ ಬುಕ್ನ ನೀವಾಗೆ ಓದೋಕ್ಕಾಗಲ್ಲ. ಇವಾಗ ನೀವು ಓದಬೇಕಂತಂದರೆ ನಾನು ಬರೀ ಒಂಚೂರು ಅದ್ರದ್ದು ಒಂದು ಗ್ಲಿಮ್ಸ್ ತೋರಿಸ್ತೀನಿ ಅಷ್ಟೇ. ಆಮೇಲೆ ಆ ಬುಕ್ ಪೂರ್ತಿ ನೀವಾಗೆ ಓದಾಗಲೇ ನಿಮ್ಗೆ ಅಷ್ಟು ಇಷ್ಟ ಆಗುತ್ತೆ. ಏನಂದರೆ ಫಸ್ಟು ಎಲ್ಲರಿಗೂ ಕಾಮನ್ ಆಗಿರೋದೇನೆಂದರೆ ಸ್ಟ್ರೆಸ್. ಹೆವಿ ಎಲ್ಲರೂ ಟೆನ್ಷನ್ ತೊಗೊಳ್ತಿರ್ತಾರೆ. ಟೆನ್ಷನ್ ತೊಗೊಳ್ಳೋದು ಸ್ಟ್ರೆಸ್ ಅಂತೂ ಲೈಫಲ್ಲಿ ಅದೊಂದಂತೂ ಕಾಮನು. ಇನ್ನೊಂದು ಪ್ರಶ್ನೆ ಏನಂದರೆ ಎಲ್ಲರಿಗೂ ನಿದ್ದೆ ಪ್ರಾಬ್ಲಮ್ ಆಗುತ್ತೆ. ಕಂಪ್ಲೀಟ್ ಒಂದು ಡೀಪ್ ಸ್ಲೀಪ್ ಅಂತ ಎಲ್ಲ ಜನಕ್ಕೂ ಅಷ್ಟು ಈಸಿಯಾಗಿ ಆಗಲ್ಲ. ಆ್ಯಂಡ್ ಅದು ಡೀಪ್ ಸ್ಲೀಪ್ ಅಂತ ಯಾರಿಗಾಗುತ್ತಲ್ಲ ಅವರು ರೂಟೀನು, ಅವ್ರ ಲೈಫು, ಅವರು ಹೆಲ್ತು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಫಸ್ಟ್ನೇ ಕ್ವಶನ್ಗೆ ಬಂದರೆ ಸ್ಟ್ರೆಸ್ ಅಂತ ಬಂತ. ಸ್ಟ್ರೆಸ್ಸು ನಮ್ಮ ಜೀವನದಲ್ಲಿ ಏನಕ್ಕೆ ಬರುತ್ತೆ, ಯಾವುದ್ರ ಬಗ್ಗೆ ಆದರೂ ಜಾಸ್ತಿ ತಲೆ ಕೆಡಿಸ್ಕೊಂಡಾಗ ನಮಗೆ ಸ್ಟ್ರೆಸ್ ಬರುತ್ತೆ. ಆ್ಯಂಡ್ ಆ ಸ್ಟ್ರೆಸ್ಸನ್ನು ಕಡಿಮೆ ಹೆಂಗೆ ಮಾಡೋದು ಅಂತೇಳಿ ಓಶೋ ಹೆಂಗೆ ಹೇಳಿದ್ದಾರೆ ಅಂದರೆ, ಏನಿಲ್ಲ ಹೊಟ್ಟೆ ಎಷ್ಟಾಗುತ್ತೆ ಅಷ್ಟು ಒಳಗೆ ಹೋಗೋ ಲೆವೆಲಿಗೆ ಉಸಿರನ್ನ ಬಿಡಿ ಅಂತ ಹೇಳ್ತಾರೆ ಫಸ್ಟು. ಆಮೇಲೆ ಫುಲ್ಲು ಹೊಟ್ಟೆ ಇನ್ನು ಆಗಲ್ಲ ಉಸಿರು ಬಿಡೋಕ್ಕೆ ಅಂತಂದಾಗ ಉಸಿರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇದೇ ಥರ ಒಂದು 10 ಸರ್ತಿ ಅದೆಲ್ಲ ಮಾಡಿದ್ರೆ ಸಾಕು, ನಮಗೆ ಆ ಸ್ಟ್ರೆಸ್ ಅನ್ನೋದೇನು ಫೀಲ್ ಇರುತ್ತಲ್ಲ ಅದು ಕಂಪ್ಲೀಟಾಗಿ ರಿಲೀಫ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾವು ಆ ಥರ ಮಾಡುವಾಗ ಏನಾಗುತ್ತೆ, ನಮ್ಮ ಉಸಿರಾಟ ಕೂಡ ನಮಗೆ ಇಡೀ ನಮ್ಮ ದೇಹದೊಳಗೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ಹೋಗ್ತಿರುತ್ತೆ ಅಂತ ನಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದಾಗಿ ನಮ್ಮ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅಂತೇಳಿ ಅದೊಂದು ಹೇಳಿದ್ದಾರೆ. ಇನ್ನೊಂದು ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಿರ್ತೀವಿ ಯಾವಾಗಲೂ. ನಿದ್ದೆಯಲ್ಲಿ ನಾವು ಮಧ್ಯರಾತ್ರಿ ಎಲ್ಲ ಹೇಳ್ತಿರ್ತೀವಿ, ಮತ್ತೆ ಮಲ್ಗಕ್ಕೆ ಟ್ರೈ ಮಾಡ್ತೀವಿ, ಹಿಂಗೆಲ್ಲ ಹೇಳ್ತೀವಲ್ಲ. ಇದು ನಾವು ಮೇನ್ ಹೆಂಗಂದರೆ ನಮ್ಮ ದೇಹಕ್ಕೆ ನಾವು ಒಂದು ಪನಿಷ್ಮೆಂಟ್ ಕೊಟ್ಟಂಗೆ ಮಾಡಿಬಿಡ್ತೀವಿ ನಿದ್ದೆ ಮಾಡೋದು. ನೈಟ್ ಎಷ್ಟೊತ್ತಿಗೆ ನಿದ್ದೆ ಬರುತ್ತೋ ಅಷ್ಟೊತ್ತಿಗೆ ನಿದ್ದೆ ಮಾಡಿ. ಮತ್ತೆ ಏನಾದರೂ ಮಧ್ಯರಾತ್ರಿ ಏನಾದರೂ ಎಚ್ಚರ ಆದರೆ ಮತ್ತೆ ಅದಕ್ಕೆ ನೀವು ಫೋರ್ಸ್ ಮಾಡಬೇಡಿ ನಿಮ್ಮ ದೇಹನ ಮಲಗು ಅಂತೇಳಿ. ಅದ್ರ ಬದಲಿಗೆ ಏನು ಮಾಡಿ, ನೈಟ್ ಅನ್ನೋದು ಒಂದು ಎಂಥ ಟೈಮ್ ಅಂದರೆ ಯಾರೂ ಎಚ್ಚರ ಇರೋಲ್ಲ, ಪೂರ್ತಿ ಕಾಮಾಗಿರೋ ಒಂದು ಟೈಮು. ಸೊ ಆ ಟೈಮಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನೀವು ಮೀನ್ಸ್ ಕಣ್ಣು ಮುಚ್ಕೊಂಡು ಅಟ್ಲೀಸ್ಟ್ ನೀವು ಒಂದು ಮೆಡಿಟೇಷನ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಸಿಂಪಲ್ ಮೆಡಿಟೇಷನ್ ಆದರೂ ಸುಮ್ಮನೆ ಮಲ್ಕೊಂಡಲ್ಲಿ ಕೂಡ ಒಂದು ದೇಹನ ಫೀಲ್ ಮಾಡ್ಕೊಳ್ಳಿ. ಒಂದು ಕಾಲಿನ ಬೊಟ್ಟು ಇಟ್ಕೊಂಡು ನಿಮ್ಮ ತಲೆ ಕೂದಲವರೆಗೂ ನೀವು ಫೀಲ್ ಮಾಡ್ಕೊಳ್ಳಿ, ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ, ಫೀಲ್ ಮಾಡ್ಕೊಂಡಾಗ ಹೆಂಗಿರುತ್ತೆ ಅಂತೇಳಿ. ಸೊ ಈ ಥರ ಒಂದು ಏನಾದರೂ ಒಂದು ಎಕ್ಸಸೈಸು ಅಥವಾ ಸಿಂಪಲ್ ಮೆಡಿಟೇಷನ್ಸ್ ಎಲ್ಲ ಮಾಡಿಕೊಂಡು ಆ ಟೈಮ್ನ ಕಳೀರಿ. ಆಮೇಲೆ ತಾನಾಗಿ ನಿದ್ದೆ ಬಂದಾಗ ಮತ್ತೆ ನಿದ್ದೆ ಮಾಡಿ. ಅದನ್ನು ಬಿಟ್ಟು ಫೋರ್ಸೆಬಲಿ ನಿದ್ದೆ ಮಾಡಿದ್ರೆ ಯಾವತ್ತೂ ಒಂದು ಕಂಪ್ಲೀಟ್ ನಿದ್ದೆ ಅಂತ ಆಗಲ್ಲ ಅಂಥೇಳಿ ಓಶೋ ಇದರಲ್ಲಿ ಹೇಳಿದ್ದಾರೆ. ಈ 2 ಕ್ವಶನ್ಗಷ್ಟೇ ನಾನು ನಿಮಗೆ ಡೀಟೇಲಾಗಿ ಎಷ್ಟು ನೀಟಾಗಿ ಹೇಳಿದ್ದೀನಿ. ಆ್ಯಂಡ್ ಮಿಕ್ಕಿದ ಬೇರೆ ಪ್ರಶ್ನೆಗಳಿಗೆಲ್ಲ ಆ್ಯಂಡ್ ಬೇರೆ ಏನೇನು ಸಿಮ್ಟಮ್ಸ್ ಇದಾವೆ ಅದೆಲ್ಲದಕ್ಕೂ ಓಶೋ ಅವರು ನೀವು ಈ ಬುಕ್ ಓದಾಗಲೇ ನಿಮಗೆ ಒಂದು ಪ್ರಾಪರಾಗಿ ಆನ್ಸರ್ ಬರುತ್ತೆ. ಆ್ಯಂಡ್ ನನಗೆ ಈ ಬುಕ್ಕು ಓದೋಕ್ಕೆ ಇನ್ಸ್ಪಿರೇಷನ್ ಕೊಟ್ಟಿರೋದು ನಮ್ಮ
ಭಾವ ಅವ್ರ ಹೆಸರು ನಿತಿನ್ ಅಂತೇಳಿ ಅವರು. ಸೊ ನಾನು ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಯಾಕಂದರೆ ಅವರು ಈ ಬುಕ್ ನನಗೆ ಓದೋದಕ್ಕಂತ ಇನ್ಸ್ಪೈರ್ ಮಾಡಿದ್ಮೇಲೆ, ನಾನು ಈ ಬುಕ್ ಓದಿದ್ಮೇಲೆ ನನ್ನ ದೇಹದ ಮೇಲೆ ನನಗೆ ಅಷ್ಟು ಪ್ರೀತಿ ಹೆಚ್ಚಾಗಿದೆ. ನನ್ನ ದೇಹ ಅಂದರೆ ಏನಂತ ನನಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ನಾನು ಮಾಡಿರೋ ಈ ವಿಡಿಯೋ, ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರದ್ದು ಕಂಟೆಂಟು ಮತ್ತು ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮ್ಲಿಗೆ ಯಾರಿಗಾದರೂ ಕಳಿಸೋ ಥರ ನಿಮ್ಗೆ ಇಷ್ಟ ಆಗಿದ್ದರೆ ಅವರಿಗೂ ಕಳಿಸಿ ಶೇರ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಅವರು ದೇಹದ ಬಗ್ಗೆ ಅರಿವಾಗೋ ಥರ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.